ಏನಪ್ಪ ಈಗ ತಾನೇ ಚೆನ್ನೈಗೆ ಹೋಗಿದ್ಲು, ಇಷ್ಟು ಬೇಗ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾಳೆ ಅಂತ ನೀವು ಅನ್ಕೋಬೋದು. ಸೊ ಅದಕ್ಕೆ ಉತ್ತರ ನಾನೇ ಕೊಟ್ಬಿಡ್ತೀನಿ. ಮತ್ತು ಪದೇ ಪದೇ ಕಾಲ್ಸ್ ಬರ್ತಾ ಇದ್ದರೆ ಅದರಲ್ಲಿನೇ ಟೈಮ್ ಹೋಗ್ಬಿಡುತ್ತೆ ಮಾತಾಡ್ಕೊಂಡಿದ್ರೆ. ಸೊ ಅದಕ್ಕೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ ಅಷ್ಟೇ. ಇನ್ನೂ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಕಾಲ್ ಮಾಡಿದ್ರೋ ಅವ್ರಿಗೆಲ್ಲನೂ ಮತ್ತೆ ಕಾಲ್ ಮಾಡಿ ನಾನೆಲ್ಲ ವಿವರವಾಗಿ ಹೇಳ್ತೀನಿ. ಐ ಆಮ್ ಸೊ ಸಾರಿ, ಸಿಚುಯೇಷನ್ನ ಅರ್ಥ ಮಾಡ್ಕೊಳ್ಳಿ. मैंने कहा चलो एक सरप्राइज वीडियो बना के तुम्हें शेयर करूंगा. तुम तो चले गए, यू लेफ्ट मी अलोन हियर. तो चलो मैं दिखाता हूँ कि घर में मैंने क्या किया है. यहाँ पे ये सारा क्लीन कर दिया है मैंने. सो आप देख सकते हो डस्ट नहीं है. 9th of June स्पेशल डे है, हम सेलिब्रेट करेंगे एक साथ. और मैं अभी वो बताऊंगा नहीं क्या है 9th of June को. ಹೆಲೋ ಎವ್ರಿವನ್, ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಬೆಂಗಳೂರಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಪ್ಪ ಈಗ ತಾನೇ ಚೆನ್ನೈಗೆ ಹೋಗಿದ್ಲು, ಇಷ್ಟು ಬೇಗ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾಳೆ ಅಂತ ನೀವು ಅನ್ಕೋಬೋದು. ಸೊ ಅದಕ್ಕೆ ಉತ್ತರ ನಾನೇ ಕೊಟ್ಬಿಡ್ತೀನಿ. ಮೇ 20ನೇ ತಾರೀಕೆ ನಾನು ಚೆನ್ನೈಗೆ ಹೋಗಿದ್ದು, 25ನೇ ತಾರೀಕೆ ಮತ್ತು ಬೆಂಗಳೂರಿಗೆ ಬಂದುಬಿಟ್ಟೆ. ಯಾಕೆ ಅಂದರೆ ಅಲ್ಲಿನ ಸಿಚುಯೇಷನ್ ಎಲ್ಲನೂ ನಾನು ಅರ್ಥ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮ್ಯಾನೇಜ್ ಆಗ್ತಾಯಿದೆ ಫ್ರೆಂಡ್ಸ್. ಇನ್ನು ನಾವಲ್ಲಿದ್ದರೆ ನಮ್ಮ ಅಮ್ಮನಿಗೆ ತುಂಬ ಕೆಲಸ. ಇಲ್ಲಿ ಪಾಪ ಅಪ್ಪ ಮತ್ತು ತಮ್ಮ ಇಬ್ಬರೂ 3 ಹೊತ್ತು ಊಟ ಆಚರಣೆ ಮಾಡ್ತಿದ್ರು. ಸೊ ಇಲ್ಲಿಗೆ ನಾನು ಬಂದರೆ ಅಪ್ಪನಿಗೆ ಮತ್ತು ತಮ್ಮನಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಡಿಸಿಷನ್ ತೊಗೊಂಡು ಬೇಗನೆ ಇಲ್ಲಿಗೆ ಬಂದುಬಿಟ್ಟಿದ್ದೀನಿ. ಜಸ್ಟ್ 4 ಡೇಸ್ ಇದ್ದಿದ್ದು. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೇನೆ ಅಂದರೆ 1 ವಾರ ಇಲ್ಲಾಂದರೆ 10 ದಿನದವರೆಗೂ ಅಲ್ಲಿ ಇದ್ಬಿಟ್ಟು ಬರೋಣ ಅಂತ ಹೇಳಿ. ಬಟ್ 4 ದಿನ ಮಾತ್ರ ನಾನು ಅಲ್ಲಿ ಇದ್ದಿದ್ದು. 5ನೇ ದಿನ ವಾಪಸ್ ಬಂದುಬಿಟ್ಟೆ. ಅಲ್ಲಿ ಅಮ್ಮ ಎಲ್ಲನೂ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಇಲ್ಲಿಗೆ ಬಂದುಬಿಟ್ಟಿದ್ದೆ, ಇಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ನಾವು ಬೆಂಗಳೂರಿಗೆ ಬಂದಾಗಿಂದ ಕೆಲವು ಸಬ್ಸ್ಕ್ರೈಬರ್ಸು ರೆಗ್ಯುಲರಾಗಿ ಕಾಲ್ ಮಾಡ್ತಾನೇ ಇದ್ದಾರೆ. ನಾನು 1-2 ಕಾಲ್ ಪಿಕ್ ಮಾಡಿದ್ದೀನಿ, ಮಾತಾಡಿದ್ದೀನಿ. ಬಟ್ ಇನ್ನು ಕೆಲವು ಕಾಲ್ಸ್ನ ಪಿಕ್ ಮಾಡೋದಕ್ಕಾಗಿರಲಿಲ್ಲ. ಐ ಆಮ್ ಸೊ ಸಾರಿ. ಯಾಕೆಂದರೆ ಇಲ್ಲಿ ಬಂದಮೇಲೆ ಸ್ವಲ್ಪ ಇಲ್ಲಿನೂ ಟೈಮ್ ಕೊಡಬೇಕಾಗಿ ಬರುತ್ತೆ ನಮ್ಮ ಫ್ಯಾಮ್ಲಿಯಲ್ಲಿ. ಮತ್ತು ಪದೇ ಪದೇ ಕಾಲ್ಸ್ ಬರ್ತಾ ಇದ್ದರೆ ಅದರಲ್ಲಿನೇ ಟೈಮ್ ಹೋಗ್ಬಿಡುತ್ತೆ ಮಾತಾಡ್ಕೊಂಡಿದ್ರೆ. ಸೊ ಅದಕ್ಕೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ ಅಷ್ಟೇ. ಮತ್ತು ಕೆಲವು ಸಬ್ಸ್ಕ್ರೈಬರ್ಸ್ ಮನೆಗೆ ಇನ್ವೈಟೂ ಸಹ ಮಾಡಿದ್ದಾರೆ. ಇಲ್ಲಿ ಹತ್ತಿರದಲ್ಲೇ ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ, ಅವ್ರ ಮನೆಗೆ ಇವತ್ತು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಮತ್ತು ಇನ್ನೂ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಕಾಲ್ ಮಾಡಿದ್ರೋ ಅವ್ರಿಗೆಲ್ಲನೂ ಮತ್ತೆ ಕಾಲ್ ಮಾಡಿ ನಾನೆಲ್ಲ ವಿವರವಾಗಿ ಹೇಳ್ತೀನಿ. ಐ ಆಮ್ ಸೊ ಸಾರಿ, ಸಿಚುಯೇಷನ್ನ ಅರ್ಥ ಮಾಡ್ಕೊಳ್ಳಿ. ನನಗೆ ಒಂಥರ ಬೇಜಾರಾಗುತ್ತೆ, ಏನಪ್ಪ ನಾನು ಸರಿಯಾಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳಿ. ಬಟ್ ತುಂಬ ಹತ್ರವಾಗಿರೋ ಸಬ್ಸ್ಕ್ರೈಬರ್ಸ್ಗೆ ನಾನು ಪರ್ಸ್ನಲಾಗಿ ಎಲ್ಲ ಹೇಳಿದ್ದೀನಿ. ಕೆಲವರು ಹೊಸ ಸಬ್ಸ್ಕ್ರೈಬರ್ಸೂ ಸಹ ಕಾಲ್ ಮಾಡಿದ್ದಾರೆ. ಸೊ ಅವ್ರಿಗೆ ಪರ್ಸ್ನಲಾಗಿ ಏನೂ ಹೇಳಿಲ್ಲ. ಸೊ ಅದಕ್ಕೆ ವ್ಲಾಗ್ ಮುಖಾಂತರನೇ ಹೇಳೋಣ ಅಂತ ಹೇಳಿ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲ ಕಾಲ್ಸ್ಗೂ ಸಹ ನಾನು ಉತ್ತರ ಕೊಡ್ತೀನಿ ಫ್ರೆಂಡ್ಸ್. ಟ್ರಾವೆಲ್ ತುಂಬ ಆಗಿಬಿಟ್ಟಿದೆ, ಚೆನ್ನೈಗೆ ಹೋಗೋದು, ಬೆಂಗಳೂರಿಗೆ ಬರೋದು, ಮತ್ತು ಇಲ್ಲಿ ಎಲ್ಲ ನೋಡ್ಕೋಬೇಕಾಗಿ ಬರುತ್ತೆ. ಕಾಲ್ಸ್ ಪಿಕ್ ಮಾಡಿ ಮಾತಾಡ್ತಾ ಇದ್ದರೆ ಕೆಲಸ ಆಗಲ್ಲ. ಸೊ ಅದರಿಂದ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ. ಟೈಮ್ ಸಿಕ್ಕಾಗ ನಿಮ್ಮ ಜೊತೆ ಎಲ್ಲನೂ ಮಾತಾಡ್ತೀನಿ. ಇವಾಗ ಬೆಳಿಗ್ಗೆ 8 ಗಂಟೆ ಆಗ್ತಾಯಿದೆ. ಜಸ್ಟ್ ಎದ್ಬಿಟ್ಟು ಬ್ಲಾಗ್ ಶುರು ಮಾಡಿ ಸ್ವಲ್ಪ ವಾರ್ಮ್ ವಾಟರ್ ತೊಗೊಂಡಿದ್ದೀನಿ ಕುಡಿಯೋದಕ್ಕೆ. ಕುಕ್ಕರಲ್ಲಿ ಬೇಯೋದಕ್ಕೆ ಚೋಲೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಬ್ರೇಕ್ಫಾಸ್ಟಲ್ಲಿ ಚೋಲೆ ಮತ್ತು ಪೂರಿ ಮಾಡ್ತೀನಿ. ಬಿಸಿ ಬಿಸಿಯಾಗಿ ಚೋಲೆ ಮತ್ತು ಪೂರಿ ಮಾಡಿ ಅಪ್ಪನಿಗೆ ಮೊದಲು ಸರ್ವ್ ಮಾಡಿದ್ದೀನಿ. ನೋಡಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಪಾಪ ತುಂಬ ದಿನದಿಂದ ಆಚೆ ಊಟ ಮಾಡಿ 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 ಒಂಥರ ಬೋರ್ ಆಗಿಬಿಟ್ಟಿದ್ರು ಫ್ರೆಂಡ್ಸ್. ಆ್ಯಕ್ಚುಲಿ ಹೆಲ್ತ್ಗೂ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಆದಷ್ಟು ನಾನು ಮನೇಲೇ ಮಾಡಿ ಅವ್ರಿಗೆ ಸರ್ವ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಸ್ಕೆಚಿಂಗ್ ಮಾಡ್ತೀನಿ. ಯಾವ್ದು ಮಾಡ್ತಾ ಇದೀಯಾ? ಯಾವುದು ಇದಾ? ಓಕೆ, ಮಾಡೋ ಒಂದೇ ಒಂದು ಪೂರಿ ತಿಂದ ಫ್ರೆಂಡ್ಸ್ ಅಷ್ಟೇ. ಇನ್ನೂ ಸ್ವಲ್ಪ ತಿನ್ನಿಸ್ಲಾ? ನಾನು ತಿನ್ನಿಸ್ಲಾ? ನಾನು ತಿನ್ನಿಸ್ಲಾ ನಿನಗೆ? ಏನಿದು? ಹಾಂ, ಇಟ್ಕೋ, ಅದು ಸೈಡಲ್ಲಿ ಇಡು. ಇದರಲ್ಲಿ ದುಡ್ಡಿದೆಯಾ ಕಾರ್ಡಲ್ಲಿ? ಇದರಲ್ಲಿ ದುಡ್ಡಿದೆಯಾ ಕಾರ್ಡಲ್ಲಿ? ಎಷ್ಟಿದೆ? 1000. ಹಾಂ, ಬೇಗ ಬೇಗ ಸ್ಕೆಚ್ ಮಾಡಿಬಿಟ್ಟು ತೋರಿಸು, ಓಕೆನಾ? ನಿನ್ನೆ ಮಧ್ಯಾಹ್ನ ನನ್ನ ಮಗನಿಗೆ ತಲೆ ಸ್ನಾನ ಮಾಡಿಸಿದ್ದೆ ಫ್ರೆಂಡ್ಸ್. ಕೋಮ್ ಮಾಡೋದಕ್ಕೆ ಬಿಡಲೇ ಇಲ್ಲ ಸ್ನಾನ ಮಾಡಿಸ್ಕೊಂಡ್ಮೇಲೆ. ಇವಾಗ ನೋಡಿ ಡ್ರೈ ಆಗಿಬಿಟ್ಟಿದೆ ಕೂದಲು.
ಕೋಮ್ ಮಾಡ್ತಾ ಇದ್ರೆ ತುಂಬ ನೋವಾಗ್ತಾ ಇದೆ ಅಂತ ಹೇಳಿ ನಾಟಕ ಮಾಡ್ತಿದ್ದ. ಸೊ ಈ ನನ್ನ ಮಗ ಬೆಳೀತಾ ಇದ್ದಾನೆ, ಅದೇ ರೀತಿಯೇ ಇವ್ನ ಕೂದಲು ಸಹ ಉದ್ದಕ್ಕೆ ಬೆಳೀತಾ ಇದೆ. ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. 10 ದಿನ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಇವ್ನಿಗೆ ಹೇರ್ ವಾಶ್ ಮಾಡಿ. ಅದೇ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು. ಅದು ಬೇರೆ ನಾವು ತುಂಬ ಟ್ರಾವೆಲ್ ಎಲ್ಲ ಮಾಡ್ತಿದ್ವಲ್ಲ, ತಲೆಗೆ ಬಟ್ಟೆ ಬೇರೆ ಕಟ್ತಾರೆ, ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಅಂತ ಒಂದು ಭಯ ಇತ್ತು. ಸೊ ಅದಕ್ಕೆ ನಿನ್ನೆ ಹಂಗೂ ಹಿಂಗೂ ಬಟ್ರಿಂಗ್ ಮಾಡಿ ಕೆಲಸ ಮಾಡಿ ಮುಗಿಸ್ದೆ ಫ್ರೆಂಡ್ಸ್. ಚಿಕ್ಕವನಿಗೆ ಚೆನ್ನೈಯಲ್ಲಿ ಇರೋವಾಗಲೇ ಹೇರ್ ವಾಶ್ ಮಾಡಿಸ್ಬಿಟ್ಟಿದ್ದೆ. ಅದನ್ನು ಟೆರೆಸ್ ಮೇಲೆ ಕರ್ಕೊಂಡೋಗ್ಬಿಟ್ಟು, ನೋಡಪ್ಪ ಇಲ್ಲಿನ ವ್ಯೂ ಸೂಪರ್ ಆಗಿದೆ, ಇಲ್ಲಿನೇ ಸ್ನಾನ ಮಾಡಿಸ್ತೀನಿ ಅಂತ ಮಸ್ಕ ಮಾಡಿಬಿಟ್ಟು ಅವನಿಗೆ ಅಲ್ಲೇ ತಲೆ ಸ್ನಾನ ಮಾಡಿಸಿದ್ದು. ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ ಬಟ್ಟೆ ಒಣಗಾಕೋದಕ್ಕೆ. ಸೊ ಫೋನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಮಾಡೋದಕ್ಕೆ. ಆ್ಯಕ್ಚುಲಿ ರಿಂಗ್ ಲೈಟ್ ನನ್ನ ತಮ್ಮಂದು ಬಂದುಬಿಟ್ಟು ತುಂಬ ಹೆವಿಯಾಗಿದೆ, ಅಲ್ಲಿ ಇಲ್ಲಿ ಎತ್ಕೊಂಡೋಗಿ ವ್ಲಾಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಫೋನ್ನ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಈ ಕ್ಲಿಪ್ಸ್ನ ಅಂದರೆ ಬಟ್ಟೆ ಒಣಗಾಕಿದ್ಮೇಲೆ ನೀವು ನಮ್ಮ ಯಜಮಾನ್ರು ನಮ್ಮನ್ನು ಹೇಗೆ ಮಿಸ್ ಮಾಡ್ಕೊತಾ ಇದ್ದಾರೆ, ಹೆಂಡತಿ ಮತ್ತು ಮಕ್ಕಳನ್ನ, ಅದನ್ನು ನೀವು ನೋಡ್ಬೋದು. ಅವರು ಬ್ಲಾಗ್ ಮಾಡಿ ಕಳಿಸಿದ್ರು, ನನಗೆ ಸರ್ಪ್ರೈಸ್ ಬ್ಲಾಗ್ ಮಾಡಿ ಕಳಿಸಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆ ಒಳಗಡೆ ಹೇಗಿರುತ್ತೆ ಗೊತ್ತಾ, ವಿಂಟರ್ ಸೀಸನ್ನ ಫೀಲ್ ಮಾಡೋ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಮತ್ತು ಸ್ವಲ್ಪ ಮಟ್ಟಿಗೆ ಬಿಸಿಲನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಟೆರೆಸ್ ಮೇಲೆ ಬರಬೇಕಾಗಿ ಬರುತ್ತೆ. ಸೊ ಅದಕ್ಕೆ ಇವಾಗ ಟೆರೆಸ್ ಮೇಲೆ ಬಂದು ಬಟ್ಟೆನೂ ಸಹ ಒಣಗಾಕಿದ್ದೀನಿ. ಹಲೋ ಎವ್ರಿವನ್, ಹೇಗಿದ? ಚೆನ್ನಾಗಿದ? ನಾನು ಸೂಪರ್ ಚೆನ್ನಾಗಿದ. हेलो भारती, कैसे हो? भारती, मैं पूरे 10 डेज़ के बाद घर आया हूँ आज वेडनेसडे, और मैंने कहा चलो एक सरप्राइज़ वीडियो बना के तुम्हें शेयर करूँगा. और घर पूरा मैस्ड अप था, तो क्लीनिंग वगैरह करी है मैंने. अब जाके साफ़ सफाई करके और पूरा घर ओके करके मैंने सोचा तुम्हें एक वीडियो कर भेजूँ. एक्चुअली मैं भी तुम्हें मिस कर रहा हूँ बहुत ज़्यादा, तो सोचा एक वीडियो शेयर करूं और दिखाऊं कुछ चेंजेस हुए हैं, करे हैं घर में मैंने. तो सुबह से लगा हुआ था, अब जाके मैंने सारा काम कर लिया है. तो आई थॉट टू शेयर यू वन वीडियो, और वो वीडियो आप सब्सक्राइबर्स के साथ, व्यूअर्स के साथ शेयर करना. तो चलो मैं दिखाता हूं कि घर में मैंने क्या किया है. और उससे पहले मुझे पूछना है, मिस कर रही हो मुझे या नहीं कर रही हो? प्लीज़ जल्दी आ जाओ. मुझे बाहर का खाना खा खा के पागल हो गया हूँ मैं. आई ऑलमोस्ट ईटिंग आउटसाइड. मैं घर में खाना नहीं बनाता हूँ, तुम्हें पता है. तुमने एग छोड़े थे, वो एग मैंने खा लिए हैं, बट उसके बाद नाइट का डिनर और दिन का लंच ये सब मैं अपने ट्रैवल पे करता हूँ बाहर. और मैं अपना वेट भी दिखाऊंगा, मेरा वेट कितना बढ़ गया है. तो चलो मैं वीडियो में तुम्हें दिखाता हूँ मैंने क्या चेंजेस करे हैं. तो ये याद है, कर्टेन्स जाने से पहले मैंने किसको, टेलर को दिए थे, और ऑलमोस्ट 15 डेज टेलर के पास पड़े थे. अब जाके मैं लेकर आ गया हूँ और उसकी लेंथ ऑल्टर करा दी है. ये तुमने कहा था इस वॉल के साथ मैच होना है, तो मैंने लगा दिए. तो तुम टेंशन मत लेना, दिस इज़ हाउ इट लुक्स. एक बार देख लो तुम और अपनी ओपिनियन दे देना. थोड़ा घर मैसी है, लेकिन क्लीनिंग कर दी है मैंने. फ्लोर फ्लोर पे मैंने क्लीनिंग वगैरह सारी कर दी है. और आपको एक और चीज़ दिखाऊं, यहाँ पे ये सारा क्लीन कर दिया है मैंने. सो आप देख सकते हो डस्ट नहीं है. बेडशीट आज चेंज करूँगा अभी मैं, पहले ये देख लो, ठीक है. एंड रूम एक बार मैं दिखा देता हूँ, मैं सारा ही दिखा देता हूँ एक बार तुम्हें, है ना. तो ये हॉल में, यू ऑलवेज कंप्लेनिंग में कि ये मैं टेबल साफ़ नहीं करता, तो टेबल साफ़ है. डस्ट बिल्कुल नहीं है. अभी मैंने सारा क्लीन करके मैंने फ़ैन वगैरह चला दिया है. नाउ योर फेवरेट प्लेस, योर किचन. तुम कहते हो मेरी किचन मैसी मत करो, तो तुम्हारी किचन बिल्कुल मैसी नहीं है, क्योंकि मैं यहाँ कुछ बनाता ही नहीं हूँ. बिल्कुल नीट एंड क्लीन है. ये थोड़े बहुत पैचेस हैं, ये ड्राई हो गई, तो मैं इसको अभी वाइप कपड़े से कर दूँगा. एंड ये देख लो, बीच में मैं एक बार आया था, तो 2 दिन के मेरे ये सारे बर्तन यूटेंसिल्स मैंने वॉश कर दिए, क्लीन कर दिया है. ये देख लो. और डस्टबिन के अंदर कूड़ा नहीं है. इसमें बॉटल आई थी जो मैं यूज़ कर रहा हूँ, शायद तुम्हें बताया था. और इसमें 2 बॉटल्स और आई थी, वो मैंने रख दी है. अक्की स्कूल जाएगा तब के लिए, तो एक बार आप देख लो. मुझे बताना कमेंट में कि क्या साफ़ रखा है या नहीं रखा है मैंने.
घर। ये पौधा बेचारा प्लांट, इसमें 2 चले गए थे, अभी 2 दोबारा आ गए हैं। तो इसको मैंने टच करा है, थोड़ा सा पानी वानी दे के इसको टचअप किया है। एंड इस मनी प्लांट्स को भी मैंने वाटर दिया है, इसको भी वाटर दिया है मैंने। अब लेके चलता हूँ हमारा अपना बेडरूम। इसमें भी मैंने चेंजेस कर दिए हैं। सेम कर्टन्स मैंने इसमें डाल दिए हैं। 4 पीसेस यहाँ है, 4 पीसेस वहाँ है। तो तुम डोंट वरी, तुम नहीं हो तो तुम्हारा घर बिल्कुल चकाचक है, नीट एंड क्लीन है। एंड इवन दो बालकनीज भी मैंने वॉश कर दी हैं, तो बालकनीज पूरी साफ है, देख लो। ये मैंने कुछ सुखा दिए हैं, जो है फुट रेस्ट बोलते हैं, क्या है, फुट रेस्ट नहीं, हाँ फुट रेस्ट। तो ये है तुम्हारा होम स्वीट होम और हमारा होम स्वीट होम, ठीक है। अब बात करते हैं इस वाले पोर्शन की। तो मैंने सब में पानी डाल दिया है, वाटर दे दिया है सबको, और पूरा नीट एंड क्लीन है। ये देख लो, वाइपर रखा है प्रूफ के तौर पे, सबूत। वो बकेट रखी है। तो फाइनली घर दिखा दिया मैंने तुम्हें सारा भारती। और मुझे कमेंट करके बताना क्या ये मैंने सही साफ़ किया है, क्योंकि मैं 10 डेज़ के बाद आया हूँ। घर बहुत ज़्यादा मैसी था, बीच में 1-2 बार आंधी आई थी, तूफान आया था जिसे कहते हैं, तो पूरा डस्ट हो गया था। तो वो मैंने पूरा क्लीन करा है, और जो सब हो सकता था वो मैंने किया है। ये मैंने आपको दिखा दिया था। और ये भी नहीं, मैंने इसके अलावा उस कमरे का भी करा हुआ है। मैं उस कमरे का भी दिखा देता हूँ, तो तुम्हें अच्छा लगेगा। ये देखो, तो कोशिश करिए कि साफ सफाई बनी रहे, जैसे तुम रखती थी उसी हिसाब से रखने की कोशिश करी है मैंने अल्टीमेटली। और बच्चों को मिस कर रहा हूँ मैं, तुम्हें भी मिस कर रहा हूँ। 9th ऑफ जून की मैंने तुम्हारी टिकट्स बुक कर दी हैं रिटर्न की, तो ध्यान रखना, ये बात तुम्हें पता है। और 9th ऑफ जून स्पेशल डे है, हम सेलिब्रेट करेंगे एक साथ। और मैं अभी वो बताऊंगा नहीं क्या है 9th ऑफ जून को, तो स्पेशल डे है। उस दिन हम सब इकट्ठे रहेंगे, एक साथ रहेंगे फैमिली। और मैं तुम्हें लेने आऊँगा एयरपोर्ट पे, रिसीव करने आऊँगा, ठीक है, तुम्हें, बच्चों को, सबको। तो टिल देन बाय, टेक केयर, लव यू।